ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಹೌ ಟು ರಿವರ್ಸ್ ಎ ಸ್ಟ್ರಿಂಗ್, ಈ ಜಾವಾ ಪ್ರೋಗ್ರಾಮ್ ಹೇಗೆ ಬರೆಯೋದು, ಹೇಗೆ ಇದನ್ನು ಅಪ್ರೋಚ್ ಮಾಡಿ ನೀವು ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಗಿವನ್ ಸ್ಟೇಟ್ಮೆಂಟ್ ಏನಂದರೆ ಇನ್ಪುಟ್ ಆಟೋಮೇಷನ್ ಅಂತ ತಗೊಂಡಿದ್ದನ್ನ ಈ ಸ್ಟ್ರಿಂಗ್ನ ಹೇಗೆ ರಿವರ್ಸ್ ಮಾಡಬೇಕು. ಸೊ ಫಸ್ಟ್ ಅಪ್ರೋಚ್ ಹೇಗೆ ಮಾಡ್ತೀವಿ ಅಂದರೆ ಯೂಸಿಂಗ್ ಲೂಪ್ ಕಾನ್ಸೆಪ್ಟ್, ಸರಿನಾ? ಸೊ ಸುಡೋ ಕೋಡ್ ಹೇಗಿದೆ ಅಂದರೆ ಫಸ್ಟ್ ರೀಡಿಂಗ್ ದಿ ಇನ್ಪುಟ್ ಸ್ಟ್ರಿಂಗ್, ಆಮೇಲೆ ಸ್ಟಾರ್ಟ್ ಫ್ರಮ್ ದಿ ಲಾಸ್ಟ್ ಕ್ಯಾರೆಕ್ಟರ್, ಆಮೇಲೆ ಅಪೆಂಡ್ ಈಚ್ ಕ್ಯಾರೆಕ್ಟರ್ ಟು ಎ ನ್ಯೂ ಸ್ಟ್ರಿಂಗ್, ಪ್ರಿಂಟ್ ದ ರಿವರ್ಸ್ ಸ್ಟ್ರಿಂಗ್. ಸೊ ಇದು 4 ಸ್ಟೆಪ್ಸ್ ಇದೆ ನಾವು ಹೇಗೆ ಇದನ್ನು ಅಪ್ರೋಚ್ ಮಾಡ್ತಿದ್ದೀವಿ ಅಂತ. ಸೊ ನಾನು ಎಕ್ಲಿಪ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಎಕ್ಲಿಪ್ಸ್ ಅಲ್ಲಿ ನೀವು ಜಾವಾ ಎಡಿಟರ್ ಇದು, ನೀವು ಕ್ರಿಯೇಟ್ ಎ ಜಾವಾ ಪ್ರಾಜೆಕ್ಟ್ ಅನ್ನ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಪ್ರೋಗ್ರಾಮ್ಸ್ ಅಂತ ಕೊಡಿ. ಆಮೇಲೆ ಇಲ್ಲಿ ಆಸ್ ಇಟ್ ಈಸ್ ಎಲ್ಲ ಹಾಗೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಸೆಟ್ಟಿಂಗ್ಸ್ ಹಾಗೆ ಇರಲಿ. ಕ್ಲಿಕ್ ಆನ್ ಫಿನಿಶ್ ಬಟನ್ ಕೊಡಿ. ಈಗ ರೈಟ್ ಕ್ಲಿಕ್ ಕೊಡಿ. ಪ್ಯಾಕೇಜ್ ಎಕ್ಸ್ಪ್ಲೋರರ್ ಅಲ್ಲಿ ಪ್ರೋಗ್ರಾಮ್ಸ್ ಅನ್ನ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ರಲ್ಲ, ರೈಟ್ ಕ್ಲಿಕ್ ಕೊಡಿ, ನ್ಯೂ. ಇವಾಗ ಪ್ಯಾಕೇಜ್, ಫಸ್ಟ್ ಪ್ಯಾಕೇಜ್ ಕ್ರಿಯೇಟ್ ಮಾಡಬೇಕು. ಸ್ಮಾಲ್ ಲೆಟರ್ ಅಲ್ಲಿ ಪ್ರೋಗ್ರಾಮ್ ಅಂತ ಬರೀರಿ. ಓಕೆ, ಫಿನಿಶ್. ಈ ಪ್ರೋಗ್ರಾಮ್ನ ರೈಟ್ ಕ್ಲಿಕ್ ಮತ್ತೆ ಮಾಡಿ, ನ್ಯೂ ಕ್ಲಾಸ್. ಇವಾಗ ರಿವರ್ಸ್ ಸ್ಟ್ರಿಂಗ್, ಕೊಟ್ಟಿರುವಂತ ಸ್ಟ್ರಿಂಗ್ ನ ರಿವರ್ಸ್ ಮಾಡೋದು ಹೇಗೆ ಅಂತ ಯೂಸಿಂಗ್ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮುಖಾಂತರ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಪಬ್ಲಿಷ್ ಸ್ಟ್ಯಾಟಿಕ್ ಮೇನ್ ವಾಯ್ಡ್, ಇದನ್ನ ಚೆಕ್ ಬಾಕ್ಸ್ ನ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಫಿನಿಶ್ ಅಂತ ಕೊಡಿ. ನೋಡಿ, ಈ ರೀತಿ ನಿಮಗೆ ಪೀಸ್ ಆಫ್ ಕೋಡ್ ಬರುತ್ತೆ. ಸೊ ನಾನು ಫಸ್ಟ್ ಸ್ಟ್ರಿಂಗ್ ವೇರಿಯೇಬಲ್ ಹೆಸರು str ಅಂತ ಕೊಡ್ತೀನಿ, ಇಸ್ ಈಕ್ವಲ್ ಟು ಆಟೋಮೇಷನ್ ಇನ್ಪುಟ್. ಇದು ನಮ್ಮ ಈ ಸ್ಟ್ರಿಂಗ್ ಅನ್ನು ನಾವು ರಿವರ್ಸ್ ಮಾಡ್ತಾ ಇದ್ದೀವಿ. ಇದು ಫೇಮಸ್ ಇಂಟರ್ವ್ಯೂ ಕ್ವಶನ್, ಜಾವಾ ಇಂಟರ್ವ್ಯೂ ಕ್ವಶನ್. ಇನ್ನೊಂದು ಸ್ಟ್ರಿಂಗ್ ತಗೊಂತೀನಿ, ರಿವರ್ಸ್ REV ಅಂತಾನೆ ತಗೊಂತೀನಿ. ಇದು ಎಂಟಿ ಸ್ಟ್ರಿಂಗ್ ಆಗಿರುತ್ತೆ. ಸೊ ಇದರಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಆಗಿರಲ್ಲ. ಸೊ ನಾನು ಈಗ ಏನು ಹೇಳಿದೆ, ಯೂಸಿಂಗ್ ಫಾರ್ ಲೂಪ್ ಕಾನ್ಸೆಪ್ಟ್, ಫಾರ್ ಲೂಪ್ ಅಪ್ರೋಚ್ ನಾನು ಇದನ್ನ ಸಾಲ್ವ್ ಮಾಡ್ತೀನಿ. ಸೊ ಫಾರ್, ಇವಾಗ ಬ್ರೇಸಸ್ ಒಳಗೆ ಇಂಟ್ ಐ ಇಸ್ ಈಕ್ವಲ್ ಟು ಈ ಏನು ಸ್ಟ್ರಿಂಗ್ ಆಟೋಮೇಷನ್ ಇದೆಯಲ್ಲ, str ಡಾಟ್ ಲೆಂತ್ ಮೆಥಡ್, ನೀವು ಲೆಂತ್ ಮೆಥಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, -1 ಇವಾಗ i ಲೆಸ್ ದೆನ್ ಆರ್ ಈಕ್ವಲ್ ಟು 0 ಡಿಕ್ರಿಮೆಂಟ್ ಮಾಡ್ತೀವಿ. ಈಗ 1 by 1 ಬ್ಯಾಕ್ ಸೈಡ್ ಇಂದ ಬರ್ತೀವಲ್ಲ, ಹಾಗಾಗಿ. ಸೊ ಇವಾಗ ರಿವರ್ಸ್ ಸ್ಟ್ರಿಂಗ್ ನಾವೇನು ತಗೊಂಡ್ವಲ್ಲ, ಪ್ಲಸ್ ಮೈನಸ್ ಸ್ಟ್ರಿಂಗ್ ಡಾಟ್ ಕ್ಯಾರ್ ಎಟ್ ಇಂಡೆಕ್ಸ್ ಅಂತ ಇದೆ ನೋಡಿ, ರಿಟರ್ನ್ಸ್ ಕ್ಯಾರ್ ವ್ಯಾಲ್ಯೂ ಅಟ್ ಸ್ಪೆಸಿಫಿಕ್ ಇಂಡೆಕ್ಸ್. ಈ ಮೆಥಡ್ ಯೂಸ್ ಮಾಡ್ಕೊತೀವಿ. ಓಕೆ, ಕ್ಲೋಸ್ ಮಾಡಿ. ಸೊ ನಾವು ಇದನ್ನ ಪ್ರಿಂಟ್ ಮಾಡಬೇಕು. ಸಿಸ್ಟಮ್ ಡಾಟ್ ಪ್ರಿಂಟ್ಎಲ್ಎನ್, ಆ ಸ್ಟ್ರಿಂಗ್ ವೇರಿಯೇಬಲ್ REV ನ ತಗೊಂತೀವಿ. ಕಂಟ್ರೋಲ್ ಶಿಫ್ಟ್ F ಒತ್ತಿದ್ರೆ ಫಾರ್ಮೇಟಿಂಗ್ ಆಗುತ್ತೆ, ಕಂಟ್ರೋಲ್ S ಒತ್ತಿದ್ರೆ ಸೇವ್ ಆಗುತ್ತೆ. ಸೊ ರೈಟ್ ಕ್ಲಿಕ್ ಕೊಡಿ, ರನ್ ಆಸ್ ಜಾವಾ ಪ್ರೋಗ್ರಾಮ್. ಈಗ ನೀವು ನೋಡ್ಬೋದು ಕನ್ಸೋಲ್ ವಿಂಡೋದಲ್ಲಿ ಇದು ರಿವರ್ಸ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.